ಹೊನ್ನು ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಈ ಸ್ಟೋರಿ ನೋಡಿದ್ರೆ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗ ಬಾರದ್ದುವಾಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ನಾನು ಕೀರ್ತಿಶ್ರೀ. ಪ್ರೀತಿ ಅಂದ್ರೆ ಏನು? ನಂಬಿಕೆ ಅಂದ್ರೆ ಏನು? ಪ್ರೀತಿ ಅಲ್ಲಿ ಅನುಮಾನ ಹೆಡೆ ಎತ್ತಿದ್ರು ಅದು ಪ್ರೀತಿಯಾಗಿರೋಕೆ ಸಾಧ್ಯನೇ ಇರಲ್ಲ. ಆದ್ರೆ ಇದು ಜನರೇಷನ್ ಪ್ರಾಬ್ಲಮ್ಮೋ ವಯಸ್ಸಿನ ಪ್ರಾಬ್ಲಮ್ಮೋ ಗೊತ್ತಿಲ್ಲ, ಪ್ರೀತಿ ಅಂದ್ರೇನೆ ಅನುಮಾನ ಪಡೋದು ಅನ್ನೋ ಹಾಗಾಗಿದೆ. ಲವ್ ಇರೋದಕ್ಕೆ ಡೌಟ್ ಬರೋದು ಅನ್ನೋ ಸಿನಿಮಾ ಡೈಲಾಗ್ ಹೊಡ್ಕೊಂಡು ಲವ್ ಮಾಡ್ತಾರೆ. ಬಾಯಂತ ಬಾಯಲ್ಲಿ ಬಚ್ಚಲು ಡೈಲಾಗ್ ಬರ್ತವೆ. ಅಂತ ಕೆಟ್ಟ ಕೊಳಕು ಬೈಗುಳಗೆ ಜೀವ ಬಿಟ್ಟ ಜಸ್ಟ್ 22 ವರ್ಷದ ಹುಡುಗಿಯ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ಳೋದು, ಹಲೋ ಫ್ರೆಂಡ್ಸ್, ಇವತ್ತು ನಾನು ಪಿಜ್ಜಾ ತಿಂದೆ, ಇವತ್ತು ನಾನು ಹಾಕೊಂಡಿರೋ ಡ್ರೆಸ್ ನಿಮ್ಗೆಲ್ಲ ಇಷ್ಟ ಆಯ್ತಾ ಫ್ರೆಂಡ್ಸ್, ಇವತ್ತು ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ಫ್ರೆಂಡ್ಸ್? ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಈ ಹದಿಹರೆಯದ ಹುಡುಗ ಹುಡುಗಿಯರ ರೀಲ್ಸ್ ನೋಡ್ತಿದ್ರೆ ಇವರಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ ಅನ್ಸುತ್ತೆ. ಆದ್ರೆ ಅಂತ ರೀಲ್ಸ್ ಮಾಡ್ಕೊಂಡೇ ಖುಷಿಯಾಗಿ ಬದುಕುತ್ತಿದ್ದ ಹುಡುಗಿ ಚೈತನ್ಯ. ಲಂಡನ್ ಕ್ವೀನ್, ಮಂಗಳೂರು ಬಂಗಡ ಮೀನ, ದಾನಾಗೆ ಪುಟ್ಟಿಗ್ ಬಿತ್ತು ಬಿಸದನ ಬಲನ, ಬಿಟ್ಟಾಗ ನಿನ್ನ ಡೌಟ ಸರಿ ಐತಿ ನನ್ನ ರೂಟ, ಜವಾರಿ ಜಾನ ನಾನು ಹಾರಿಸಲ ನನ್ನ ಫ್ಲೈಟ್, ಗಮ್ಮತ್ತು ಮಾಡ್ತೀಯಲ್ಲ ಯಾರ ನೀನು ಬಂಗಾರಿ. ಆ ರೀಲ್ಸ್ಗಳಲ್ಲಿ ಯಾವುದೋ ಹಾಡಿಗೋ ಯಾವುದೋ ಡೈಲಾಗಿಗೋ ಲಿಪ್ ಸಿಂಕ್ ಮಾಡಿಕೊಂಡು ರೀಲ್ಸ್ ಮಾಡೋದು ಈಗಿನ ಟ್ರೆಂಡು. ಅಂಥದ್ದೇ ಟ್ರೆಂಡುಗಳನ್ನು ಫಾಲೋ ಮಾಡಿಕೊಂಡು ಕನ್ನಡ ಸಿನಿಮಾ ಹಾಡು ಡೈಲಾಗಿಗೆ ಪೆದ್ದು ಎಕ್ಸ್ಪ್ರೆಷನ್ ಕೊಡ್ಕೊಂಡು ಖುಷಿಯಾಗಿ ಇದ್ದ ಹುಡುಗಿ, ತಂದೆ ಇಲ್ಲದ ಹುಡುಗಿ, ತಾಯಿಯೇ ಎಲ್ಲ. ಆ ತಾಯಿಗೆ ಮಗಳು ಕೊಟ್ಟ ಸಾವಿನ ಉಡುಗೊರೆ. ಚೈತನ್ಯ ಅವರಿಗೆ ತಂದೆ ಇರಲಿಲ್ಲ. ಚೈತನ್ಯ 9 ತಿಂಗಳ ಮಗುವಿದ್ದಾಗಲೇ ಸತ್ತು ಹೋಗಿದ್ರಂತೆ. ಹೀಗಾಗಿ ತಾಯಿ ಸೌಭಾಗ್ಯ ಅವರೇ ಹಸು ಕಟ್ಟಿಕೊಂಡು ಹಾಲು ಹಾಕಿಕೊಂಡು ಚಿಕ್ಕದೊಂದು ಅಂಗಡಿಯನ್ನ ಇಟ್ಟುಕೊಂಡು ಮಗುವನ್ನ ಕಷ್ಟಪಟ್ಟು ಓದಿಸ್ತಿದ್ರಂತೆ. ಹಾಗೆ ಕಷ್ಟಪಟ್ಟು ಬೆಳೆಸಿದ ಮಗಳು ತಾಯಿಗೆ ಸಾವಿನ ಉಡುಗೊರೆ ಕೊಟ್ಟಿದ್ದಾರೆ. ಬಿಕಾಂ ಓದ್ತಿದ್ದ ಹುಡುಗಿ ಫ್ಯಾಷನ್ ಡಿಸೈನರ್ ಕನಸು. ವಯಸ್ಸು ಇನ್ನೂ 22 ವರ್ಷ. ಡಿಗ್ರಿ ಓದ್ತಾ ಇದ್ಲು. ತುಮಕೂರಿನ SSITಯಲ್ಲಿ ಫೈನಲ್ ಇಯರ್ ಬಿಕಾಂ ಓದ್ತಾ ಇದ್ದ ಪ್ರತಿಭಾವಂತ. ತುಮಕೂರಿನ ಗೂಳೂರು ಸಮೀಪದ DS ಹೊಸಹಳ್ಳಿಯ ಹುಡುಗಿ ಒಂದು ಕೋರ್ಸ್ ಕೂಡ ಮಾಡ್ತಿದ್ದ ಚೈತನ್ಯ. ಅದಕ್ಕೊಂದು ಸರ್ಟಿಫಿಕೇಟ್ ಕೂಡ ಪಡೆದುಕೊಂಡಿದ್ರು. ಪ್ರತಿದಿನ ಮನೆಯಲ್ಲಿ ಯಾವ್ದಾವುದೋ ಫ್ಯಾಷನ್ನಿಗೆ ಸಂಬಂಧಪಟ್ಟ ಡ್ರೆಸ್ಸು, ಮೇಕಪ್ಗಳನ್ನ ಟ್ರೈ ಮಾಡ್ತಾನೆ ಇದ್ಲು. ಸಾವಿಗೆ ಮುನ್ನ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಫ್ಯಾಷನ್ ಶೋ. ತುಮಕೂರು ನಗರದಲ್ಲಿ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರ ಇದೆ. ಸಂಗೀತ, ಸಾಹಿತ್ಯ, ರಂಗಭೂಮಿ, ಫ್ಯಾಷನ್ ಶೋ ಮೊದಲಾದ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ನಡೆಯೋ ಸ್ಥಳ ಇದು. ಇತ್ತೀಚೆಗೆ ಅದೇ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ನಡೆದ ಫ್ಯಾಷನ್ ಶೋನಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ರಂತೆ ಚೈತನ್ಯ. ಆ ಕಾರ್ಯಕ್ರಮವೇ ಆಕೆಯ ಸಾವಿಗೆ ಕಾರಣವಾಯ್ತ. ಅವಳ ಒಂದೇ ಒಂದು ರೀಲ್ಸ್ ಪ್ರೇಮಿ ಕೆರಳಿದ್ದ. ಲಂಡನ್ ಕ್ವೀನ್, ಮಂಗಳೂರು ಬಂಗಡ ಮೀನ, ದಾನಾಗೆ ಪುಟ್ಟಿಗ್ ಬಿತ್ತು ಬಿಸದನ ಬಲನ. ಅಮ್ಮನ ರೂಮ್ ಡೋರ್ ಲಾಕ್. ಒಳಗೆ ಅವಳ ಹೆಣ. ಅವಳು ಅವಾಗ ಹಾಕಿದ್ಲು ಅಷ್ಟೇನ, ಅಮ್ಮ ಎಷ್ಟು ಚೆನ್ನಾಗಿದ್ದೀನಿ ನೋಡಮ್ಮ, ಎಷ್ಟು ಚೆನ್ನಾಗಿದ್ದೀನಿ ನೋಡಮ್ಮ, ನಾನು ಒಂದು ಬಿಡಪ್ಪ ನೀನೇನು ಯಾರು ಇದ್ದದ್ದು ನೀನೇ ಇದ್ದೀಯಾ ಅಂದೆ. ಅಷ್ಟೇ ಅಂದಿದ್ದೀನಿ ನಾನು. ಪ್ರೀತಿಸಿದವಳ ಮರಣ. ಅನುಮಾನವೇ ಕಾರಣ. ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಆ ಹುಡುಗಿ ಚೈತನ್ಯ ಮಾಸ್ಟರ್ ಡಿಗ್ರಿ ಮಾಡ್ತಿದ್ರೋ ಅಥವಾ ಕೆಲಸ ಹುಡ್ಕೊಂಡು ತಾಯಿಯನ್ನ ಚೆನ್ನಾಗಿ ಸಾಕ್ತಿದ್ಲೋ ಏನೋ. ಆ ತಾಯಿಗೂ ಮಗಳ ಮೇಲೆ ಒಂದು ಕನಸಿರುತ್ತೆ ಅಲ್ವಾ. ಮಗಳು ಡಿಗ್ರಿ ಕಂಪ್ಲೀಟ್ ಮಾಡಿದ್ಲು, ಇನ್ನೇನು ಇನ್ನೊಂದ್ 2-3 ವರ್ಷ ನೆಮ್ಮದಿಯಾಗಿರಬಹುದು. ಆಮೇಲೆ ಒಂದು ಮದುವೆ ಮಾಡಿದ್ರೆ ಅವಳು ಚೆನ್ನಾಗಿರ್ತಾಳೆ. ಎಷ್ಟೆಲ್ಲ ಕನಸು ಕಂಡಿರ್ತಾರೆ ಅಲ್ವಾ. ಆಕೆಯ ತಾಯಿ ಸೌಭಾಗ್ಯ ಅವರು ಮಾತು ಕೇಳಬೇಕು.
ಕಂಪ್ಲೀಟ್ ಆದ್ಮೇಲೆ ಆ ಹುಡುಗಿ ಚೈತನ್ಯ ಮಾಸ್ಟರ್ಸ್ ಡಿಗ್ರಿ ಮಾಡ್ತಿದ್ರೋ ಅಥವಾ ಕೆಲಸ ಹುಡ್ಕೊಂಡು ತಾಯಿಯನ್ನ ಚೆನ್ನಾಗಿ ಸಾಕ್ತಿದ್ಲೋ ಏನೋ. ಆ ತಾಯಿಗೂ ಮಗಳ ಮೇಲೆ ಒಂದು ಕನಸಿರುತ್ತೆ ಅಲ್ವಾ. ಮಗಳು ಡಿಗ್ರಿ ಕಂಪ್ಲೀಟ್ ಮಾಡಿದ್ಲು, ಇನ್ನೊಂದೆರಡು ವರ್ಷ ನೆಮ್ಮದಿಯಾಗಿರ್ಬೋದು, ಆಮೇಲೆ ಮದುವೆ ಮಾಡಿದ್ರೆ ಅವಳು ಚೆನ್ನಾಗಿರ್ತಾಳೆ, ಎಷ್ಟೆಲ್ಲ ಕನಸು ಕಂಡಿರ್ತಾರೆ ಅಲ್ವಾ. ಆಕೆಯ ತಾಯಿ ಸೌಭಾಗ್ಯ ಅವರ ಮಾತು ಕೇಳಬೇಕು. 2 ವರ್ಷದಾಗ ಮಾಹಿತಿ ಬಂತು, ಗೊತ್ತಾಗಿ ನನ್ನ ಮಗಳಿಗೆ ನಾವು ಹೇಳ್ಬಿಟ್ಟು ಸುಮ್ಮನಾದ, ಬೇಡ ಕಣಮ್ಮ ಆ ಥರ ಎಲ್ಲ ಏನು ಮಾಡಬೇಡ ಅಂತ. ಆಯ್ತು ಬಿಡಮ್ಮ, ನಾನು ಏನು ಹಂಗೆಲ್ಲ ಮಾಡಲ್ಲಮ್ಮ, ನೀನು ಹೇಳ್ದಂಗೆ ಕೇಳ್ತೀನಿ ಅಂತ ಇದ್ಲು. ಅವಳು ಹೇಳ್ದಂಗೆ ಕೇಳ್ಕೊಂಡೆ. ಅವಳು ಏನು ಆ ಥರಕ್ಕೆ ಇರ್ತಿರ್ಲು ಇಲ್ಲ, ನಮಗೆ ಏನು ಆ ಥರ ಮಾಡ್ಕೊಂಡು ಇರ್ತಿರ್ಲಿಲ್ಲ, ಏನೂ ಇಲ್ಲ, ಚೆನ್ನಾಗೇ ಇದ್ಲು. ರಾತ್ರಿನೂ ಊಟ ಮಾಡಿ ಎಲ್ಲ ಮಾಡಿ, ಅವಳು ನಾನು ಊಟ ಮಾಡಿ ಎಲ್ಲ ಮಾಡಿ. ಆ ಬೇವರ್ಸಿ ನನ್ನ ಮಗ ರಾತ್ರಿ ಏನು ಅಂದವನೇ, ಬೇವರ್ಸಿ ನನ್ನ ಮಗ ಅಂದು ಒಳಗೆ ಇವಳೆ ನೇಣೆ ಹಾಕೊಂಡವಳ. ಅವಾಗ ಆ ನನ್ನ ಮಗನೇ ಬಂದು ಕದ ಹೊಡೆದವನೇ, ನನಗೆ ಗೊತ್ತಿಲ್ಲ, ರೂಮ್ ಬಾಕ್ಲಾಕಿ. ಅವಾಗ ನಮ್ಮ ಅತ್ತಿಗೆ ಫೋನ್ ಮಾಡಿ ಚೈತನ್ಯ ಹಿಂಗೆ ಮಾಡ್ಕೊಂಡವಳೆ ಅಂದಾಗಲೇ ನನಗೆ ಗೊತ್ತು, ನನ್ನ ರೂಮ್ ಬಾಗ್ಲಾಕ್ಯವ್ರೆ. ಬೇವರ್ಸಿ ನನ್ನ ಮಗ ರಾತ್ರಿ ಬಂದಂಗೆ ಮಾಡಿ ಏನೋ ಅಂದಿರೋದಕ್ಕೆ ಅವಳ ತರಕಾಗಿರೋದು. ಫ್ಯಾಷನ್ ಡಿಸೈನಿಂಗ್ ಕೂಡ ಓದ್ತಾ ಇದ್ದ ಮಗಳು ತಾಯಿಯ ರೂಮ್ ಬಾಗಿಲು ಹಾಕಿದ್ದಾಳೆ, ಡೋರ್ ಲಾಕ್ ಮಾಡಿದ್ದಾಳೆ. ಮಗಳು ಲಾಕ್ ಮಾಡಿದ್ದಾಳೆ ಅನ್ನೋದು ತಾಯಿಗೆ ಗೊತ್ತಿಲ್ಲ. ಒಂದೇ ಮನೆಯಲ್ಲಿದ್ದರೂ ಪಕ್ಕದ ಕೋಣೆಯಲ್ಲಿ ಇದ್ರು ಈಕೆಗೆ ಮಗಳು ನೇಣು ಹಾಕಿಕೊಂಡಿದ್ದಾಳೆ ಅನ್ನೋದು ಗೊತ್ತಾಗಿದ್ದು ಪಕ್ಕದ ಮನೆಯವರು ಹೇಳಿದಾಗ. ನಮ್ಮ ರೂಮ್ ಬಾಕ್ಲಾಕಿವ್ರಿ ನಮ್ದು. ಹಾಕಿವ್ನ ಏನೋ ಅಂದವನೆ, ನಂಗೆ ಗೇಟಿನ ಬೀಗ ಹಾಕಿದ್ದೆ, ಕಿಟಕಿಯಾಗ ಇಬ್ರು ಜಗಳ ಮಾಡ್ಕೊಂಡು ಏನೋ ಅಂದವನೆ. ಅವಳು ಮಾತ್ರ ಸಾಯಕಿಲ್ಲ. ಅವಳು 100 ಜನ ಬಂದ್ರು ನಾನು ಸಾಯ್ತೀನಿ ಅಂತಿರ್ಲಿಲ್ಲ. ನಾನು ದುಡಿಬೇಕು, ನಾನು ಚೆನ್ನಾಗಿರ್ಬೇಕಮ್ಮ, ನಾನು ಹಂಗಿರ್ಬೇಕು ಹಿಂಗಿರ್ಬೇಕು ಅಂದಳು. ಮೇಕಪ್ ಆರ್ಟಿಸ್ಟ್ ಆಗಿದ್ಲು. ದುಡ್ದು ಎಲ್ಲ ಮಾಡಿ ಮನೆಗೆ 3 ಲಕ್ಷ ರೂಪಾಯಿ ಐಟಮ್ ಬಿದ್ದೈತಿ ಇವಾಗ. ನನ್ನ ಮಗನಿಂದಲೇ ಇವತ್ತು ಸಾಯೋಕೆ ಕಾರಣ. ಇಲ್ಲ ಅಂದ್ರೆ ಮಾತ್ರ ಅವಳು ಏನು ಮಾಡಿರೋ ಮಾಡ್ಕೊಂತಿರ್ಲಿಲ್ಲ ಅವಳು ಮಾತ್ರನ. ಈ ತಾಯಿ ಪದೇ ಪದೇ ಹೇಳ್ತಿರೋ ಆ ಬೇವರ್ಸಿ ನನ್ನ ಮಗ ಯಾರು ಗೊತ್ತಾ? ಆತನ ಹೆಸರು ವಿಜಯ್ ಕುಮಾರ್. ಅವನೊಬ್ಬ ಕ್ಯಾಬ್ ಡ್ರೈವರ್. ವಯಸ್ಸು 23-24 ಇರಬಹುದು. ಕ್ಯಾಬ್ ಓಡಿಸಿಕೊಂಡಿದ್ದ ಹುಡುಗನಿಗೆ ಒಂದಿಷ್ಟು ಕೃಷಿಯೂ ಇತ್ತು. ವಿಜಯ್ ಮೇಲೆ ಚೈತನ್ಯಗೆ ಲವ್ ಆಗಿತ್ತಂತೆ. ಆ ಲವ್ ಒಂದು ಹಂತ ದಾಟಿದಾಗ ಸೌಭಾಗ್ಯ ವಾರ್ನಿಂಗು ಕೊಟ್ಟಿದ್ರಂತೆ. ಇಲ್ಲ ತಮ್ಮ, ಹಂಗೆಲ್ಲ ಏನಿಲ್ಲ, ನೀನ್ ಬೇಡ ಅಂದ್ರೆ ನಂಗೂ ಬೇಕಿಲ್ಲ ಅಂತಿದ್ಲಂತೆ ಚೈತನ್ಯ. ವಿಜಯ್ ಕುಮಾರ್ ಅಂತ ಬೇವರ್ಸಿ ನನ್ನ ಮಗ. ಅವ್ನು ಹಂಗೋಸ್ ನಾಶನ ಬಂದೋಗ, ಅವನ ಹೆಸರು ಬೇರೆ ಇನ್ನೇನು ಹೇಳೋಣ. ಅವ್ನು ಭಾಳ ಹಾಳಾಗೋಗ. ಇಲ್ಲ ಅವನೇ ಬೇರೆ ಇವಳೇ ಬೇರೆ. ಅಲ್ಲ, ಏನ್ ಪ್ರೀತಿ ಮಾಡ್ತಿದ್ರ ಇಬ್ರು? ಏನಿಲ್ಲ, ಸುಮ್ಮನೆ ನಮಗೆ ಮಾಹಿತಿ ಗೊತ್ತಾಯ್ತು. ಅಂಗಡಿ ಇಕ್ಕಿದ್ದು ಅಂಗಡಿ ತಗ ಬರೋರಲ್ವಾ. ಈಗ ಫೋನಾಗ ಮಾತಾಡಿದಾಗ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಣಲ್ಲ. ನನಗೆ ಅನುಮಾನ ಬಂತು, ಏನು ಕೂತ್ಕೊಂತ ನೀನು ಅಂಗಡಿ ತಗ ಇಷ್ಟೊತ್ತು ಬಂದು ಕೂತ್ಕೊಳ್ಳೋಣಲ್ಲ, ಏನು ಚೈತು ಅವ್ನು ಬಂದು ಕೂತ್ಕೊಂತಾನೆ ಅಂತ ನನಗೆ ಬಂತ. ಆ ಥರ ಅನುಮಾನ ಬಂದಮೇಲೆ ಅವಳು ಬೈದೆ. ಪಾಪ ಹಿಂಗೆಲ್ಲ ಕುಂಡ್ರಿಸ್ಕೊಳ್ಳೋದು ಮಾಡೋದು ಏನು ಬೇಡ. ನಾನು ಅಂಗಡಿಗೆ ಅವಳನ್ನೇನು ಬಿಡ್ತಿರ್ಲಿವಲ್ಲ. ನನಗೆ ಗೊತ್ತಾಗಿ ಇವಳನ್ನೇ ಬೈ, ನನ್ನ ಮಗಳಿಗೆ ನನ್ನ ಬುದ್ಧಿ ಕಲ್ಸ್ಕೊಂಬೇಕಲ್ವಾ. ನಾನು ಬೈ ಸುಮ್ಮನಾದೆ. ತಿರ್ಗಾ ಆ ಥರ ನಮ್ಮ ಕಣ್ಣಿಗೆ ಯಾವತ್ತೂ ಏನಂಕ ಥರ ಕಾಣಿಸ್ತಿರ್ಲಿಲ್ಲ ಅವನು. ಆದ್ರೆ ವಿಜಯ್ ಕುಮಾರ್ ಅಷ್ಟಕ್ಕೆ ಸುಮ್ಮನಾಗಿರ್ಲಿಲ್ಲ. ಆತ ಕೆರಳಿದ್ದು ಚೈತನ್ಯ ಮಾಡ್ತಿದ್ದ ರೀಲ್ಸ್ಗಳಿಗಿಂತ ಈ ವಿಡಿಯೋಗೆ. ಇವಳನ್ನ ಲಂಡನ್ ಕ್ವೀನ್, ಮಂಗಳೂರು ಬಂಗಡ ಮೀನ, ದಾನಾಗೆ ಪುಟ್ಟಿಗ್ ಬಿತ್ತು ಬಿಸದನ ಬಲನ. ಬಿಟ್ಟಾಗ ನಿನ್ನ ಡೌಟ, ಸರಿ ಐತಿ ನನ್ನ ರೂಟ, ಜವಾರಿ ಜಾನ ನಾನು ಹಾರಿಸಲೆ ನನ್ನ ಫ್ಲೈಟ್. ಗಮ್ಮತ್ತು ಮಾಡ್ತೀಯಲ್ಲ ಯಾರ ನೀನು ಬಂಗಾರಿ. ಅದು ಆ ತಾಯಿಗೂ ಸ್ಪಷ್ಟ ಇಲ್ಲ. ಸದ್ಯಕ್ಕೆ ಬರ್ತಿರೋ ಮಾಹಿತಿ ಪ್ರಕಾರ ಕ್ಯಾಬ್ ಡ್ರೈವರ್ ಆಗಿದ್ದ ವಿಜಯ್ ಕುಮಾರನಿಗೆ ತಾನು ಲವ್ ಮಾಡೋ ಹುಡುಗಿ ಫ್ಯಾಷನ್ ಡಿಸೈನ್ ಮಾಡೋದು, ಮಾಡಲಿಂಗ್ ಮಾಡೋದು ಇಷ್ಟ ಇರಲಿಲ್ಲ. ಮಾಡಲಿಂಗ್ ಮಾಡೋರೆಲ್ಲ ದಾರಿ ತಪ್ತಾರೆ ಅನ್ನೋ ನಂಬಿಕೆ ಇಟ್ಟುಕೊಂಡಿದ್ದ ಅಡ್ನಾಡಿಗೆ ಫ್ಯಾಷನ್ ಡಿಸೈನಿಂಗ್ ಕೂಡ ಒಂದು ಪ್ರೊಫೆಷನ್ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ. ತಾಯಿಗೆ ಗೊತ್ತಾದರೂ ಮಗಳಿಗೆ ಬುದ್ಧಿ ಹೇಳಿದ್ರಂತೆ. ಏನು ಅಂದಿರೋದಕ್ಕೆ ಒಬ್ಬಳೆ ಮಗಳು ಯಾರು ಇಲ್ಲ. ನನ್ನ ಮಗ ಏನು ಅಂದಿದ್ದಕ್ಕೆ ಬಂದು ಬೇವರ್ಸಿ ಅಂದು ಈ ನನ್ನ ಮಗನೇ ಕರೆಕ್ಟಾಗಿ ರಾತ್ರಿ 10 ಗಂಟೆ 10 ನಿಮಿಷಕ್ಕೆ ಫೋನ್ ಮಾಡ್ಯಾನೆ ನಮ್ಮ ಅತ್ತಿಗೆ. ಓದ್ತಿದ್ಲು, ಮೇಕಪ್ ಆರ್ಟಿಸ್ಟ್ ಮಾಡ್ತಿದ್ಲಲ್ಲ. 10 ಗಂಟೆ 10 ನಿಮಿಷಕ್ಕೆ ನಮ್ಮ ಅತ್ತಿಗೆ ಫೋನ್ ಮಾಡಿ ನಮ್ಮ ಅತ್ತಿಗೆ ಹೇಳವನಿ ಚೈತನ್ಯ ನೇಣು ಹಾಕ್ಯಂಡಂಬ ಅಂತ. ನಮ್ಮ ಅತ್ತಿಗೆ ಬರ್ಬೇಕು ಅನ್ನೋದಕ್ಕೆ ಬಂದು ಈ ನನ್ನ ಮಗನೇ ರಾಡ್ ತಾಂಡು ನಮ್ಮ ಮನೆಗೆ ಗೇಟ್ ಹೊಡಾಕಿ ನಾನು ಈಚೆಗೆ ಬರ್ಬೇಕಲ್ಲ, ನಾನು ಬಂದ್ರೆ ಬಿಡ್ತೀನಿ ನನ್ನ ಮಗನ್ನ. ಒಳ್ಳೆ ಈಗ ಸಾಯಾಕೇನೆ ಓಡಾಗ್ಯವನಷ್ಟ. ಹೌದು, ಆಗ ವಿಜಯ್ ಕುಮಾರ್ ಅರೆಸ್ಟ್ ಆಗಿರುವುದು ಇದೇ ಕಾರಣಕ್ಕೆ. ಏಕೆಂದರೆ ಈತನ ಚೈತನ್ಯ ಸಾವಿನ ಮೊದಲ ಐ ವಿಟ್ನೆಸ್. ಈತನೇ ತೊಂದರೆ ಕೊಟ್ಟವನು. ಚೈತನ್ಯಳ ಸಾವಿನ ಕಥೆಯನ್ನ ಮೊದಲು ಹೇಳಿದವನು ಇವನೇನೆ. ಎಂತಹವರನ್ನ ಬೇಕಾದ್ರೂ ಲವ್ ಮಾಡ್ಬೋದು. ಆದ್ರೆ ಈ ಅನುಮಾನ ಪಿಶಾಚಿಗಳನ್ನ ಲವ್ ಮಾಡಿದ್ರೆ ನರಕ ತೋರಿಸ್ಬಿಡ್ತಾರೆ. ಹಾಗೆ ಅನುಮಾನ ಪಟ್ಟೆ ಈ ವಿಜಯ್ ಕುಮಾರ್
ಚೈತನ್ಯಾಳ ಜೊತೆ ಜಗಳ ಆಡಿದ್ನ. ಇವನು ಆಡಿದ ಯಾವ ಮಾತು 22 ವರ್ಷದ ಚೈತನ್ಯಗೆ ಜೀವನ ಸಾಕು ಅನಿಸೋ ಹಾಗೆ ಮಾಡ್ತು. ಎಲ್ಲವೂ ಚೆನ್ನಾಗಿತ್ತು, ಆದರೆ ಅವನೊಬ್ಬ ಬರುವವರೆಗೆ. ಹಾಗಂತ ಅವನಿಂದಾನೇ ಇಷ್ಟೆಲ್ಲ ಆಯ್ತು ಅಂತೀರಾ? ಹಾಗಾಗೋಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಎರಡೂ ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ. ಅದನ್ನ ಪೊಲೀಸ್ ಅಧಿಕಾರಿ ತುಮಕೂರು SP ಅಶೋಕ್ ವೆಂಕಟ್ ಅವರು ಹೇಳ್ತಾರೆ. ಮನೆಯಲ್ಲಿ ಅವ್ರ ಫ್ಯಾಮಿಲಿಯವರು ಹೇಳಿರೋ ವಿಚಾರದ ಮೇಲೆ, ಅವರು ಅಕ್ಯೂಸ್ಡ್ ಹೇಳಿರೋ ವಿಚಾರ ಮೇಲೆ ನಮಗೆ ಗೊತ್ತು ಬಂದಿರೋದು ಕಳೆದ 4 ವರ್ಷ ಹಿಂದೆಯಿಂದನೇ ಇವರು ರಿಲೇಷನ್ಶಿಪ್ಪಲ್ಲಿದ್ದರೆ, ಆವಾಗಿಂದನೂ ಸಹ ಇವರು ರಿಲೇಷನ್ಶಿಪ್ಪಲ್ಲಿದ್ದರು ಅನ್ನೋದು ಕಂಡು ಬಂದಿದೆ. ಆದರೆ ತಾಯಿ ಸೌಭಾಗ್ಯ ಹೇಳೋದೇ ಬೇರೆ. ಆಕೆಯ ಪ್ರಕಾರ ಒಂದ್ಸಲ ವಾರ್ನಿಂಗ್ ಮಾಡಿದ ಮೇಲೆ ಚೈತನ್ಯ ತಾಯಿ ಹೇಳಿದಂತೆ ಕೇಳ್ತಾ ಇದ್ಲು ಅಷ್ಟೇ ಅಲ್ಲ, ವಿಜಯ್ ಕುಮಾರ್ನನ್ನ ಕಂಡರೆ ಉರಿದು ಬೀಳ್ತಿದ್ಲು ಅಂತಾರೆ. ನಮ್ಮ ಹತ್ರ ಯಾವತ್ತು ಅವಳು ಒಂದು ದಿವಸ ಅವತ್ತು ನಾವು ಬೈದು ಬುದ್ಧಿ ಹೇಳಿದ್ಮೇಲೆ ನನ್ನ ಮಗನ ಸುದ್ದಿ ಅವಳು ಒಂದು ದಿವಸ ಎತ್ತಿದ ಪಾಪಿನೇ ಅಲ್ಲ ನನ್ನ ಹತ್ರನ. ಅವಳು ಯಾವತ್ತು ನನ್ನ ತಾವೇನು ಅಂತಿರ್ಲಿಲ್ಲ. ನನ್ನ ಕಂಡ್ರನಂತ ಒಟ್ನ ಬೈಕೊಂಡವಳು ಅವಳೆ ನನೇನನ್ನ ಮಾಡಿದ್ರೆ ಅಂದ್ರೆ ಅವಳು ಯಾವತ್ತು ಅಮ್ಮ ಹಿಂಗೆ ಅಂತ ನನ್ನ ಹತ್ರ ಒಂದು ದಿವಸ ಹೇಳ್ಕೊಂಡವಳೆ ಅಲ್ಲ. ಆ ಬೇವರ್ಸಿ ನನ್ನ ಮಗ ಬಂದು ಎಲ್ಲ ಹಾಕಿದ್ಕೆ ಏನು ಒಂದು ಆತರಿಗೆ ಬಂದು ಈಗ 10 ಗಂಟೆ 10 ನಿಮಿಷದಾಗೆ ನಾನು ನನ್ನ ಮಗಳು ಇಬ್ರ ನನ್ನ ಮಗ ಗೇಟ್ ಒಳಗೆ ಬರೋಂಥದ್ದು ಏನಿತ್ತು? ಒಂದು ಹೆಂಗ್ಸಿರ ಮನೆಗೆ ನನ್ನ ಮಗ ಬರ್ಬೋದಾಗಿತ್ತ ಹೋಗ್ಲಿ. ಈಗ ಇವಳು ಸಾಯ್ತಾಳೆ ಅಂತ ನನ್ನ ಮಗಂಗೆ ಹಂಗಾರೆ ಈಗ ಫೋನ್ ಮಾಡಿ ಏನೋ ಅಂದಿರೋದಕ್ಕೆ ತಾನೇ ಗೊತ್ತಾಗಿ ಬಂದಿರೋದ ನನ್ನ ಮಗ. ಇಲ್ಲಾಂದ್ರೆ ಅವನಿಗೆ ಹೆಂಗೆ ಗೊತ್ತಿತ್ತು ನಮ್ಮ ಮನೆ ತಗ ಬರೋಕ. ಆ ಹುಡುಗನಿಗೆ ಹುಡುಗಿಯ ಮನೆಯವರು ವಾರ್ನಿಂಗ್ ಮಾಡಿದ್ದ ವಿಷಯ ಪೊಲೀಸರಿಗೂ ಗೊತ್ತಾಗಿದೆ. ಹುಡುಗ ವಿಜಯ್ ಕುಮಾರ್ಗೆ ಮನೆಗೆ ಬಾ ಎಂದು ಹುಡುಗಿಯೇ ಫೋನ್ ಮಾಡಿದ್ಲು. ಹಾಗಾಗಿಯೇ ಆ ಹುಡುಗ ಬಂದಿದ್ದ ಅನ್ನೋದು ಪೊಲೀಸ್ ತನಿಖೆಯಲ್ಲಿ ಹೊರಬಂದಿರೋ ಪ್ರಾಥಮಿಕ ಸತ್ಯ. ಆರೋಪಿ ವಿಜಯ್ ಕುಮಾರ್ ಅರೆಸ್ಟ್ ಆಗಿದ್ದೇಕೆ? ಆತ್ಮಹತ್ಯೆಗೆ ಪ್ರತ್ಯಕ್ಷ ಸಾಕ್ಷಿಯೇ ಅವನು. ಜಸ್ಟ್ ಅಷ್ಟಕ್ಕೆ ಅರೆಸ್ಟ್ ಮಾಡಿಬಿಡ್ತೀರಾ? ನೋ. ಹುಡುಗಿಯ ಸುಸೈಡ್ ನೋಡಿದ ಮೊದಲಿಗನೇ ಅವನು, ಫೋನ್ ಮಾಡಿದ್ದೇ ಅವನು. ಆನಂತರ ಸೌಭಾಗ್ಯ ಅವರ ಅತ್ತಿಗೆ ಮನೆಗೆ ಓಡೋಡಿ ಬಂದಿದ್ದಾರೆ. ವಿಜಯ್ ಕುಮಾರ್ನೇ ರಾಡ್ನಿಂದ ಗೇಟ್ ಒಡೆದು ಮನೆ ಬಾಗಿಲು ತೆಗೆದಿದ್ದಾನೆ. ಅದುವರೆಗೆ ಒಳಗಿದ್ದ ಸೌಭಾಗ್ಯ ಅವರಿಗೆ ಪಕ್ಕದ ಕೋಣೆಯಲ್ಲಿ ಮಗಳು ನೇಣು ಹಾಕಿಕೊಂಡಿರುವ ವಿಷಯನೇ ಗೊತ್ತಿರಲಿಲ್ಲ. 10 ಗಂಟೆ 10 ನಿಮಿಷಕ್ಕೆ ನಮ್ಮ ಅತ್ತಿಗೆ ಫೋನ್ ಮಾಡಿ ನಮ್ಮ ಅತ್ತಿಗೆ ಹೇಳವನಿ ಚೈತನ್ಯ ನೇಣು ಹಾಕ್ಯಂಡಂಬ ಅಂತ. ನಮ್ಮ ಅತ್ತಿಗೆ ಬರ್ಬೇಕಲ್ಲ, ಬರ್ಬೇಕು ಅನ್ನೋದಕ್ಕೆ ಬಂದು ಈ ನನ್ನ ಮಗನೇ ರಾಡ್ ತಾಂಡು ನಮ್ಮ ಮನೆಗೆ ಗೇಟ್ ಹೊಡಾಕಿ ನಾನು ಈಚೆಗೆ ಬರ್ಬೇಕಲ್ಲ, ನಾನು ಬಂದ್ರು ಬಿಡ್ತೀನಿ ನನ್ನ ಮಗನ್ನ. ಒಳ್ಳೆ ಈಗ ಸಾಯಕೇನು ಓಡಾಗ್ಯವನ ಅಷ್ಟೊತ್ತಿಗೆ ಬೇವರ್ಸಿ ನನ್ನ ಮಗನ. ಪೊಲೀಸರು ವಿಜಯ್ ಕುಮಾರ್ನನ್ನ ಅರೆಸ್ಟ್ ಮಾಡಿರುವುದು ಇದೇ ಕಾರಣಕ್ಕೆ. ಯಾವ ಕಾರಣಕ್ಕೆ ಈ ಥರ ಆಗಿರೋದು ಅನ್ನೋದು ಪಬ್ಲಿಕ್ ಫೋರಮಲ್ಲಿ ಮೀಡಿಯಾದಲ್ಲಿ ಡಿಸ್ಕಸ್ ಮಾಡೋದು, ಶೇರ್ ಮಾಡೋದು, ಹುಡುಗಿ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು ಸರಿ ಇಲ್ಲ. ಸೊ ಇನ್ಫ್ಯಾಕ್ಟ್ ನಾನು ನಿನ್ನೆ ಮೀಡಿಯಾದಲ್ಲಿನೂ ತುಂಬ ಇದು ನೋಡಿದ್ದೀನಿ. ಇಷ್ಟೆಲ್ಲ ಆಗಿಯೂ ಪೊಲೀಸರು ಕೊಡೋ ವಾರ್ನಿಂಗ್ ಏನು ಗೊತ್ತಾ? ಮೃತಪಟ್ಟಿರುವ ಯುವತಿಯ ಬಗ್ಗೆ, ಆಕೆಯ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಿ ಅಂತಾರೆ. ಬಟ್ ಇನ್ವೆಸ್ಟಿಗೇಷನಲ್ಲಿ ಬರೋವರೆಗೂ ಅದು ನಾವು ಬಂದಾದ ಮೇಲೂ ಸಹ ನಾವು ಅವ್ರ ಪರ್ಸನಲ್ ವಿಚಾರಗಳು, ಅವ್ರ ಲೈಫ್ ಇಶ್ಯೂಸ್ ನಾವು ಆಚೆ ಹೇಳಂಗಿಲ್ಲ, ಅವ್ರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋಂಗಿಲ್ಲ. ಆ್ಯಂಡ್ ಇಟ್ ಈಸ್ ಎ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಮ್ಯಾಟರ್. ಅದು ನಾವು ಚಾರ್ಜ್ ಶೀಟ್ ಮಾಡಿ ಕೋರ್ಟಿಗೆ ಸಬ್ಮಿಟ್ ಮಾಡಲಾಗುತ್ತೆ. ಕೋರ್ಟಲ್ಲಿ ಟ್ರಯಲಲ್ಲಿ ಏನಾಗುತ್ತೆ ಅದರಲ್ಲಿ ಸತ್ಯ ಇದ್ದರೆ ಸತ್ಯ ಆಗುತ್ತೆ, ಸುಳ್ಳಿದ್ರೆ ಸುಳ್ಳು ಆಗುತ್ತೆ. ಈಗ ಆ ಹುಡುಗಿ ಮಣ್ಣಲ್ಲಿ ಮಣ್ಣಾಗಿದ್ದಾಳೆ. ಆ ಯುವತಿಗೆ ಇದು ಸಾಯುವ ವಯಸ್ಸು ಅಲ್ಲವೇ ಇಲ್ಲ, ಬದುಕು ಪ್ರಾರಂಭಿಸಬೇಕಾದ ವಯಸ್ಸು. ಜೀವನದಲ್ಲಿ ಮಾಡಿಕೊಂಡ ಪ್ರೀತಿ ಪ್ರೇಮದ ಎಡವಟ್ಟಿನಿಂದಾಗಿ ಇವತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಆದರೆ ಆತ್ಮಹತ್ಯೆಗೆ ಪ್ರಮುಖವಾಗಿ ಪ್ರಿಯಕರ ಬೈದ ಅನ್ನೋ ಕಾರಣ ಕೇಳಿಬರ್ತಾ ಇದೆ. ಇದು ನಿಜಾನ? ಈ ವಿಚಾರ ಗೊತ್ತಾಗಬೇಕು ಅಂದರೆ ಪೊಲೀಸರ ತನಿಖೆಯಿಂದನೇ ಗೊತ್ತಾಗಬೇಕಾಗಿದೆ. ಈಗ ನಾವು ಹೇಳ್ತಿರೋದು ಹಾವೇರಿಯ ಶಿಗ್ಗಾವಿ ಕಥೆ. ಮಠ ಮಧ್ಯಾಹ್ನ ಶಿಗ್ಗಾವಿ ಅನ್ನೋ ಪುಟ್ಟ ಪಟ್ಟಣದಲ್ಲಿ ಸಿಟಿ ಮಧ್ಯೆನೇ ಕಾಂಟ್ರಾಕ್ಟರ್ ಒಬ್ಬನನ್ನ ಕೊಚ್ಚಿಕೊಂಡಿದ್ದಾರೆ. ಆ ಕೊಲೆಗೆ ಕಾರಣ ಕೋಟ್ಯಾಂತರ ಬೆಲೆ ಬಾಳೋ ಒಂದು ಸೈಟ್. ಮಠ ಮಧ್ಯಾಹ್ನವೇ ಹರಿಯಿತು ನೆತ್ತರು. ಘಟನೆ ನಡೆದ ಸಮಯ ಮಠ ಮಧ್ಯಾಹ್ನ 2:30ಯಿಂದ 2:45 ಗಂಟೆಯ ಸಮಯ. ಶಿಗ್ಗಾವಿಯಲ್ಲಿ ಗಂಗಿಬಾವಿ ಬ್ರಿಡ್ಜ್ ಬೈಪಾಸ್ ಬಳಿ ಮಹೇಶ್ ದಾಬಾ ಅಂತ ಒಂದು ದಾಬಾ ಇದೆ.
ಆ ದಾಬಾದ ಎದುರಿಗೆ ಮಚ್ಚು ಬೀಸಿದ್ದಾರೆ ಹಂತಕರು. ಇಡೀ ಶಿಗ್ಗಾವಿಯೇ ಬೆಚ್ಚಿ ಬಿದ್ದಿದೆ. ಕಣ್ಣಾರೆ ಕಂಡ ಜನ ಇನ್ನೂ ಶಾಕ್ನಲ್ಲಿದ್ದಾರೆ. ಏನು ಪೂರ್ವ ಮಾಹಿತಿ ಏನಿಲ್ಲ ರೀ ನಮಗೆ ನಾವು ಅಂಗಡಿಯಲ್ಲಿದ್ದಾಗ ಹಿಂಗೆ ಹೊಡೆದಾರ ಅಂತ ಸುದ್ದಿ ಕೇಳಿದ್ವಿ. ಹಂಗೆ ಅಂಗಡಿಯೆಲ್ಲ ಬಂದ್ ಮಾಡ್ಕೊಂಡು ಹಂಗೆ ಏಕೆ ಇಲ್ಲಿ ಬಂದಿದ್ದೀವಿ ನಾವು. ಗಲಾಟೆ ಅಂತೂ ಹಂಗೇನಿಲ್ಲ ರೀ, ಗಲಾಟೆ ಏನಿಲ್ಲ. ಅವನ್ನ ತಗ್ಗಿಸುವಂಥ ಶಕ್ತಿ ಇದ್ದಿದ್ದಿಲ್ಲ ಬಿಡ್ಬೇಕು. ಹಂಗೆಲ್ಲ ದಾಡ್ಸಿದ್ದು ಅವನ ಹೆಂಗೆ ಇದ್ದಿಲ್ಲ. ಮೋಸ ಮಾಡಿ ಹೊಡೆದಾರ್ರಿ, ಮೋಸ ಮಾಡಿ ಹೊಡೆದಾರ್ರಿ. ಕೋಟಿ ಬೆಲೆಯ ಸೈಟ್ ಕೊಲೆಯ ಮೂಲ. ಕೊಲೆಯಾದ ಶಿವಾನಂದ್ ಕುನ್ನೂರ್ ಕಡಿಮೆ ಆಸಾಮಿ ಏನಲ್ಲ, ಕೋಟ್ಯಾಧಿಪತಿ. ಈ ಕೋಟ್ಯಾಧಿಪತಿ ಕುನ್ನೂರು ಶಿಗ್ಗಾವಿಯ ಮಾರ್ಕೆಟ್ನಲ್ಲಿರೋ 11/70 ವಿಸ್ತೀರ್ಣದ ಒಂದು ಸೈಟ್ ತೆಗೆದುಕೊಂಡಿರ್ತಾರಂತೆ. ಆ ಸೈಟ್ ಅನ್ನ ಇಲ್ಲಿ ವೈಟ್ ಶರ್ಟ್ ನಲ್ಲಿದ್ದಾನಲ್ಲ ಆರೋಪಿ ನಂಬರ್ 1 ನಾಗರಾಜನ ತಾತ ನಿಸ್ಸೀಮಪ್ಪ ಅನ್ನೋರು ಕೋರ್ಟ್ನಲ್ಲಿ ಆ ಸೈಟು ನಮಗೆ ಸೇರಿದ್ದು ಅಂತ ಕೇಸ್ ಹಾಕಿದ್ರಂತೆ. ಸುಮಾರು 10-12 ವರ್ಷ ಕೋರ್ಟ್ನಲ್ಲಿ ವಾದ ಮಾಡಿ ಗೆದ್ದಿದ್ರಂತೆ ನಾಗರಾಜನ ತಾತ. ಆದರೆ ಕೊಲೆಯಾದ ಶಿವಾನಂದ್ ಕುನ್ನೂರ್ಗೆ ಕೋರ್ಟ್ ತೀರ್ಪು ಸಮಾಧಾನ ತಂದಿರಲಿಲ್ಲ. ಮೇಲ್ಮನವಿ ಹೋಗ್ತೇನೆ ಅಂದಿದ್ರಂತೆ. ಅಷ್ಟೇ ಅಲ್ಲ, ನಾಗರಾಜನ ಕುಟುಂಬದವರ ವಿರುದ್ಧ ಕಳ್ಳತನದ ಕೇಸು ಹಾಕಿಸಿದ್ದಂತೆ. ಇದೆಲ್ಲವೂ ಒಟ್ಟಾಗಿ ಸೇರಿ ಹಾಡ ಹಗಲಲ್ಲೇ ಹಾವೇರಿಯ ಶಿಗ್ಗಾವಿಯಲ್ಲಿ ಹೆಣ ಬಿದ್ದಿದೆ. ಓಡ್ಕೊಂತ ಹೋಗಿ ಅಲ್ಲಿ ಇಂಟಿಮೇಷನ್ ಕೊಟ್ಟಾರೆ ಸ್ಟೇಷನ್ನಾಗ. ಹೊಳ್ಳಿ 112ಕ್ಕೂ ಕಾಲ್ ಮಾಡಿ ಹೇಳಿದ್ನಿ ರೀ. ಇಷ್ಟೇ ರೀ ನನಗೆ. ಹಾಂ, ಏಕಾಏಕಿ ಅಟ್ಯಾಕ್. ಏನು ಬೈದಾಳ್ರಿ, ಏಕಾಏಕಿ ಸೀದಾ ಹೊಡ್ಯಾಕೆ ಸ್ಟಾರ್ಟ್ ಮಾಡಿದ್ರಿ ರೀ. ಕೈಯಾಗ ತಲವಾರು ರಾಡಿದ್ದು ರೀ. ಈಗ ಪೊಲೀಸರು 4 ಆರೋಪಿಗಳ ಬೇಟೆಗೆ ಹೊರಟಿದ್ದಾರೆ. ನಾಗರಾಜ್ ಸೌದತ್ತಿ ಮತ್ತು ಆತನ ಗ್ಯಾಂಗ್ನಲ್ಲಿರುವ ಹನುಮಂತ, ಅಶ್ರಫ್, ಸುದೀಪ್, ಸುರೇಶ್ ದಾಳಿಯ ಪ್ರಮುಖ ಆರೋಪಿಗಳು. ನಾಗರಾಜ್ ಸೌದತ್ತಿಯ ಗೆಳೆಯರೇ ಸೇರಿ ಹೊಡೆದಿದ್ದಾರೆ ಅನ್ನೋ ಮಾಹಿತಿ ಪೊಲೀಸರಿಗೆ ಇದೆ. ಹಾವೇರಿ ಜಿಲ್ಲೆ ಶಿಗ್ಗಾಂವದಲ್ಲಿ ಗಂಗೆ ಬಾವಿ ಬ್ರಿಡ್ಜ್ ಹತ್ತಿರ ಒಂದು ಮರ್ಡರ್ ರಿಪೋರ್ಟ್ ಆಗಿದೆ. ಒಬ್ಬ ಶಿವಾನಂದ್ ಕುನ್ನೂರ್ ಏಜ್ 39 ಇಯರ್ಸ್ ಶಿಗ್ಗಾಂವಿಯಿಂದ ಇವರು ಊಟ ಬಗ್ಗೆ ಬಂದಿದ್ದರು. ಆ ಸಮಯ 5-6 ಜನ ಇಲ್ಲಿ ಬಂದು ಅವರ ಮೇಲೆ ಇದು ಮಂಚಿಂದ ಹಲ್ಲೆ ಮಾಡಿದರು ಮತ್ತು ಓಡಾಡಿದರು. ಸೊ ಈಗ ಈ ಬಗ್ಗೆ ಇದು FIR ರಿಜಿಸ್ಟರ್ ಆಗ್ತಾ ಇದೆ ಮತ್ತು ಮುಂದೆ ತನಿಖೆ ನಡೀತಾ ಇದೆ. ರೊಚ್ಚಿಗೆದ್ದ ಶಿವಾನಂದ್ ಕುನ್ನೂರು ಸಂಬಂಧಿಕರು ಆರೋಪಿ ನಾಗರಾಜ್ ಸೌದತ್ತಿ ಮನೆಗೆ ಬೆಂಕಿ ಹಚ್ಚಿದ್ದಾರೆ. ಶಿಗ್ಗಾವಿ ಬುಸುಗುಡುತ್ತಿದೆ. ಸಾಯುವವರೆಗೂ ಮಾತ್ರ ಜೀವಕ್ಕೆ ಒಂದು ಬೆಲೆ, ಒಂದು ಹೆಸರು. ಸತ್ತ ಮೇಲೆ ಅದು ಕೇವಲ ಶವ, ಹೆಣ, ಬಾಡಿ. ಕೋಟಿ ಇದ್ದವರನ್ನು ಬೆಂಕಿಲೋ ಮಣ್ಣಲ್ಲೋ ಹಾಕ್ತಾರೆ. ಇದೆಲ್ಲ ಗೊತ್ತಿದ್ದು ಇಷ್ಟೆಲ್ಲ ನಡೆಯುತ್ತಲ್ಲ, ದಟ್ ಈಸ್ ಲೈಫ್. ಇದು ಈ ಹೊತ್ತಿನ ಸ್ಪೆಷಲ್. ನೀವು ನೋಡ್ತಾ ಇದ್ದೀರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.